ಉತ್ರಳ್ಳಿ ಮೈನ್ ರೋಡ್ ಅಲ್ಲಿ ಇರುವಂತಹ RNSIT ಕಾಲೇಜ್ಗೆ ಮತ್ತೆ BGS ಕಾಲೇಜು, ನಮಗೆ ಪ್ರೆಸಿಡೆನ್ಸಿ ಸ್ಕೂಲು, ಪಟ್ಟಳ ಮಧ್ಯಸ್ಥಾನ, ಡಬಲ್ ರೋಡ್, BMTC ಬಸ್ ಸ್ಟಾಪ್ ತುಂಬಾ ಹತ್ತಿರದಲ್ಲಿರುವಂತಹ ಲೊಕೇಶನ್ ಅಲ್ಲಿ ಇವತ್ತು ನೀವು ನೋಡ್ತಾ ಇರುವಂತಹ 3 BHK ಫ್ಲಾಟ್ ಸಿಗ್ತಾ ಇರುವಂತದ್ದು. ಇದು ರೀಸೇಲ್ ಫ್ಲಾಟ್ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಮುಂಚೆ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಫ್ಲಾಟ್ ಬಂದ್ಬಿಟ್ಟು ಅದು ರೀಸೇಲ್ ಫ್ಲಾಟ್ ಆಗಿದೆ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಇದೆ. ಈ ಪ್ರಾಪರ್ಟಿಗೆ ನಮಗೆ 3 BHK ಇರುವಂತದ್ದು, ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಆಗಿದೆ, ಜೊತೆಗೆ ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತದ್ದು. ಈಗ ಪ್ರೆಸೆಂಟ್ ಟೆನೆಂಟ್ಸ್ ಇದ್ರು, ಅಂದ್ರೆ ಲೀಸ್ ಕೊಟ್ಟಿದ್ರು, ಲೀಸ್ ವೆಕೆಟ್ ಆಗಿರೋದ್ರಿಂದ ಇಮಿಡಿಯೇಟ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರೋದ್ರಿಂದ ಅರ್ಜೆಂಟ್ ಆಗಿ ನಾನು ವಿಡಿಯೋ ಮಾಡಿ ಹಾಕ್ತಾ ಇರುವಂತದ್ದು. ಕಾರಿಡಾರ್ ಕೂಡ ನೋಡಬಹುದು. ನಮಗೆ ಟೋಟಲ್ ನಮಗೆ 4 ಅಡಿ ಫೀಟ್ ಬರುತ್ತೆ ನಮಗೆ ಕಾರಿಡಾರ್. ಸಾಮಾನುಗಳನ್ನ ಸಾಗಿಸೋದಕ್ಕೆ ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಪೋರ್ಷನ್ ನಮಗೆ UPS ಪಾಯಿಂಟ್ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ಲಿ ನಮಗೆ ಲಿಫ್ಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ಸೆಕ್ಯೂರಿಟಿ ಪರ್ಪಸ್ಗೆ ಏನಾದ್ರು ಗ್ರಿಲ್ ಏನಾದ್ರು ವರ್ಕ್ ಮಾಡ್ಕೊಳ್ತೀವಿ ಅಂದ್ರೆ ಆ ಮುಂದೆಗಡೆ ಮನೆಯಲ್ಲಿ ಮಾಡ್ಕೊಂಡಿದಾರಲ್ಲ ಆ ಪೋರ್ಷನ್ ಅಲ್ಲಿ ನಾವೇನಾದ್ರು ಗ್ರಿಲ್ ಹಾಕೊಂಡ್ರು ಕೂಡ 100% ಸೆಕ್ಯೂರಿಟಿ ಆಗಿ ನಾವು ಕೂಡ ಮೇಂಟೈನ್ ಮಾಡ್ಕೊಬಹುದು. ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಡೋರ್ ಆಗಿದೆ. ಅದು ಈಸ್ಟ್ ಫೇಸಿಂಗ್ ಡೋರ್ ಆಗಿರುವಂತದ್ದು. ನಾವು ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನೋಡ್ಬೋದು, ಇದು ಹಾಲ್ ಬರುತ್ತೆ. ಈಗ ಪ್ರೆಸೆಂಟ್ ಟೆನೆಂಟ್ಸ್ ಇಮಿಡಿಯೇಟ್ ಆಗಿ ಕಾಲ್ ಮಾಡಿದ್ದಾರೆ. ಏನು ಯಾವುದೇ ರೀತಿ ರಿನೋವೇಷನ್ ಯಾವುದೇ ರೀತಿ ಮಾಡಿಲ್ಲ. ಹೇಗಿದೆ ಮನೆ ಹಾಗೆ ತೋರಿಸ್ತಾ ಇದೀನಿ. ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ. ಜಸ್ಟ್ ಒಂದು ಸಣ್ಣ ಪುಟ್ಟ ಕೆಲಸಗಳಿದೆ, ಅದು ಮಾಡ್ಕೊಂಡ್ರೆ ಮಾತ್ರ ಕೊಟ್ಟಿರೋ ರೇಟಿಗೆ ತುಂಬಾ ಒಳ್ಳೆ ವರ್ತ್ ಮನೆ ಅಂತಾನೆ ಹೇಳ್ಬೋದು. ಚೆನ್ನಾಗಿದೆ. ವಿತ್ ಇಂಟೀರಿಯರ್, ಸೆಮಿ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಹಾಲ್ ಇರುವಂತದ್ದು ಇಲ್ಲಿದೆ ನೋಡಿ. ಒಂದು ಸೆಮಿ ಟಿವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಅಲ್ಲಿ ನಮಗೆ ಟೆಲಿವಿಷನ್ ಕೇಬಲ್ ವರ್ಕ್ ಕೂಡ ನಮಗೆ ಆಗಿರುವಂತದ್ದು. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಇದೆ. ಅಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಈ ಪೋರ್ಷನ್ ನಮಗೆ ವಿಂಡೋ ಇರುವಂತದ್ದು. ಇದು ಬಂದ್ಬಿಟ್ಟು ನಮಗೆ ಡೈನಿಂಗ್ ಏರಿಯಾ ಬರುತ್ತೆ. ಈ ಡೈನಿಂಗ್ ಏರಿಯಾದಲ್ಲಿ ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡುವಷ್ಟು ಜಾಗ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಅಪೋಸಿಟ್ ಅಲ್ಲಿ ನಮ್ಗೊಂದು ಕಿಚನ್ ಬರುತ್ತೆ. ಸೆಮಿ ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಗ್ರಾನೈಟ್ ಸ್ಲಾಬ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಫ್ರಿಜ್ ಗೆ ಪ್ರಾವಿಷನ್ ಕೊಟ್ಟಿರುವಂತದ್ದು. ಈ ಡೋರ್ ನ ಓಪನ್ ಮಾಡಿದ್ರೆ ಯುಟಿಲಿಟಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ನೋಡಿ, ಇದು ಯುಟಿಲಿಟಿ ಬರುತ್ತೆ. ನಮಗೆ 4 ಕಡೆಗೂ ಕೂಡ ನಮಗೆ ರೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ರೋಡ್ ಬರುತ್ತೆ. ಇದು ಡೆಡ್ ಆ್ಯಂಡ್ ರೋಡ್. ನಮಗೆ ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಚೆನ್ನಾಗಿದೆ. ಡೈನಿಂಗ್ ಏರಿಯಾ ಪಕ್ಕದಲ್ಲಿ ಬರುವಂತದ್ದೇ ಇದು ಯುಟಿಲಿಟಿ. ಕ್ಲೀನಿಂಗ್ ಎಲ್ಲ ಇದೆ, ಕ್ಲೀನಿಂಗ್ ಮಾಡಬೇಕು. ಔಟರ್ ಲೊಕೇಶನ್ ನೋಡಿ, ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್. ಈ ರೋಡ್ ಡೆಡ್ ಆ್ಯಂಡ್ ರೈಟ್ ತಗೊಂಡ್ರೆ ನಮಗೆ ಡಾಕ್ಟರ್ ವಿಷ್ಣುವರ್ಧನ್ ರೋಡ್, ಚಂದ್ಸಂದ್ರ ನೈಸ್ ರೋಡ್ ಹತ್ರ ಬರುತ್ತೆ. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ RNSIT ಕಾಲೇಜ್ ಅಂತ ಬರುತ್ತೆ. ಜಸ್ಟ್ RNSIT ಕಾಲೇಜ್ಗೆ ಬರೀ 500 ಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ತುಂಬಾನೇ ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು 3 BHK ರೂಮ್ ಜೊತೆಗೆ ಒಂದು ಪೂಜಾ ರೂಮ್ ಪ್ರಾವಿಷನ್ ಕೂಡ ಇರುವಂತದ್ದು. ಈಗ ನಾವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೆ ಅಷ್ಟು ಜಾಗ ಸಿಗುತ್ತೆ ಅಂತ ಹೇಳ್ಬೋದು. ಬಟ್ ಇದು ಸ್ವಲ್ಪ ವರ್ಕಿದೆ, ಇದು ಯೂಸ್ ಮಾಡೋ ತರ ಇಲ್ಲ. ಹಾಗೆ ಬಿಟ್ಟಿದ್ದಾರೆ ಟೆನೆಂಟ್ಸ್, ಅದನ್ನ ಬಿಟ್ಟು ಹೋಗಿದ್ದಾರೆ. ಒಂದು ಕಿಂಗ್ ಸೈಜ್ ಕಾಟ್ ಇದೆ. ಈ ಪೋರ್ಷನ್ ನೋಡಿ, ಓಡಾಡಕ್ಕಷ್ಟು ಜಾಗ ಇದೆ. ಫುಲ್ ವಾಲ್ ಟು ವಾಲ್ ವರೆಗೂ ಕೂಡ ನಮಗೆ ವಾರ್ಡ್ರೋಬ್ ಮತ್ತೆ ಒಳಗಡೆ ಟೇಬಲ್, ಡ್ರೈಯರ್, ಬಾಕ್ಸ್ ಗಳೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಒಂದು ವಿಂಡೋ ಕೂಡ ಪ್ರಾವಿಷನ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಬರೋದು ಅಟ್ಯಾಚ್ ಬಾತ್ರೂಮ್. ಇದು ಒಳ್ಳೆ ಸ್ಪೇಷಿಯಸ್ ಆಗಿದೆ. ರೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಒಂದು ಹ್ಯಾಂಡ್ ವಾಶ್ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಹೀಗಿದೆ ಸ್ಟ್ರಕ್ಚರ್. ಇದು ಒಂದು ಪೂಜಾ ಮನೆ ಬರುತ್ತೆ. ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೂಜಾ ಮನೆಯಲ್ಲಿ ವುಡ್ ಬಂದು ನಮಗೆ ಟೀಕ್ ವುಡ್ ಡೋರ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ, ಇದು ಕಾಮನ್ ಬಾತ್ರೂಮ್. ಪೂಜಾ ಮನೆಗೂ ಮತ್ತೆ ಕಾಮನ್ ಬಾತ್ರೂಮ್ಗೂ ಯಾವುದೇ ರೀತಿ ವಾಲ್ಗೆ ಅಟ್ಯಾಚ್ ಆಗೋದಿಲ್ಲ. ಪೂಜಾ ಮನೆ ವಾಲ್ ಇಲ್ಲಿಗೆ ಎಂಟ್ ಆಗುತ್ತೆ. ಇದು ರೂಮ್ದು ವಾರ್ಡ್ರೂಮ್ ಬರುತ್ತೆ. ಡ್ರೆಸ್ಸಿಂಗ್ ಪಕ್ಕದಲ್ಲಿ ಬರುವಂತದ್ದೇ ಕಾಮನ್ ಬಾತ್ರೂಮ್. ಇದು 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ, ತುಂಬಾ ಲೆಂತಿ ಆಗಿದೆ ಅಂತಾನೆ ಹೇಳ್ಬೋದು ಈ ಕಾಮನ್ ಬಾತ್ರೂಮ್. ಈ ಕಾಮನ್ ಬಾತ್ರೂಮ್ ಪಕ್ಕದಲ್ಲಿ ಬರುವಂತದ್ದು 2 ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಇದೊಂದು ರೂಮ್ ಇದೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದು ಪಕ್ಕದಲ್ಲಿ ಕೂಡ ನಮಗೆ ಬೆಡ್ರೂಮ್ ಇದೆ. ಇದು ಒಂದು ಬೆಡ್ರೂಮ್. ಟೋಟಲ್ 3 ಬೆಡ್ರೂಮ್ ಇದೆ, 2 ಅಟ್ಯಾಚ್ ಬಾತ್ರೂಮ್ ಇರುವಂತದ್ದು. ಬಟ್ ಎಲ್ಲಾ ಬೆಡ್ರೂಮ್ ಅಲ್ಲಿ ಕೂಡ ವಾರ್ಡ್ರೋಬ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಎಲ್ಲ ಪ್ರಾವಿಷನ್ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಫುಲ್ ಪ್ರತಿ ಒಂದು ರೂಮ್ಗೂ ನಮಗೆ ವಾರ್ಡ್ರೋಬ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ವಾರ್ಡ್ರೋಬ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಲು, ಕಿಚನ್, ಡೈನಿಂಗ್ ಅಲ್ಲಿ ಒಳ್ಳೆ ವೆಂಟಿಲೇಷನ್ ಇದೆ ಅಂತಾನೆ ಹೇಳ್ಬೋದು. ಸುತ್ತಲೂ ಮನೆಗಳಾಗೋಗಿದೆ. ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಆಗುವಂತದ್ದು ಯಾವ್ದಿಲ್ಲ. ಇವಾಗ ಏನು ನೀವು ನ್ಯಾಚುರಲ್ ಲೈಟ್ ಅಲ್ಲಿ ಏನ್ ನೋಡ್ತಾ ಇದೀರಲ್ಲ, ಅದು ಪರ್ಮನೆಂಟ್ ಅಂತಾನೆ ಹೇಳ್ಬೋದು.
ಅದ್ಭುತ. ಬಟ್ ಏನಂದ್ರೆ ಸ್ವಲ್ಪ ರೀಪೈಂಟ್ ಮಾಡ್ಕೊಂಡು ಬಂದ್ರೆ ಮಾತ್ರ ಕೊಟ್ಟಿರೋ ರೇಟ್ಗೆ ಮೋಸ ಇಲ್ಲ ಅಂತಾನೆ ಹೇಳ್ಬೋದು. RNSIT ಕಾಲೇಜ್ ಏನಿದೆ ಮತ್ತೆ ಉತ್ರಳ್ಳಿ ಮೈನ್ ರೋಡ್, ಚನ್ನಸಂದ್ರ, ಈ ಮಂತ್ರಿ ಅಪಾರ್ಟ್ಮೆಂಟ್ ಇದೆಲ್ಲ ಪಟ್ಟಣಮ್ಮ ದೇವಸ್ಥಾನ ಎಲ್ಲ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಏನು ನಮ್ಗೆ ಚನ್ನಸಂದ್ರ ಇಂದ ಬನಶಂಕರಿ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನ್ ಡಬಲ್ ರೋಡ್ ಬರುತ್ತಲ್ಲ, ಆ ಡಬಲ್ ರೋಡ್ಗೆ ಈ ಪ್ರಾಪರ್ಟಿ ಬರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತಾನೆ ಹೇಳ್ಬೋದು. ಇದ್ರ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ಹೋಗಿ ನೋಡಬಹುದು. ಪ್ರೈಸ್ ಎಲ್ಲ ಅದಲ್ಲೇ ನಾನು ಮೆನ್ಷನ್ ಮಾಡಿರ್ತೀನಿ. 3 BHK ಹೌಸ್, ಈಸ್ಟ್ ಫೇಸಿಂಗ್ ಡೋರ್ ಇರುವಂತದ್ದು. ಕೆಳಗಡೆ ಒಂದು ಕಾರ್ ಪಾರ್ಕಿಂಗ್ ಇದೆ, ಜೊತೆಗೆ ಒಂದು ನಮ್ಗೆ ಬೋರ್ವೆಲ್ ಇದೆ, ಮತ್ತೆ ಕಾವೇರಿ ವಾಟರ್ ಕೂಡ ಇರುವಂತದ್ದು. ತುಂಬಾ ಚೆನ್ನಾಗಿದೆ, ಪೇಪರ್ ಕಟ್ ಅಂಡ್ ಕ್ಲಿಯರ್ ಆಗಿದೆ. ಇದನ್ನ ಪ್ರೆಸೆಂಟ್ ಲೀಸ್ ಅಲ್ಲಿ ಇದ್ದವರು ಕೂಡ 25K ಲೀಸ್ ಅಲ್ಲಿ ಇದ್ದವರು ಈ ಮನೆಗೆ. ಆಮೇಲೆ ಇದೇನಾದ್ರೂ ನೀವು ತಗೊಂಡು ಬಾಡಿಗೆಗೆ ಬಿಡ್ತೀನಿ ಅಂದ್ರೂ ಕೂಡ 25,000 ಇಂದ ನಮ್ಗೆ 21,000 ಕೂಡ ನಮ್ಗೆ ಬಾಡಿಗೆ ಬರುತ್ತೆ ಅಂತಾನೆ ಹೇಳ್ಬೋದು. ವರ್ತ್ ಇದೆ, ಕೊಡೋ ರೇಟಿಗೆ 100% ವರ್ತ್ ಇದೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನ ಡೀಟೇಲ್ಸ್ ಏನಾದ್ರು ಬೇಕು, ಪ್ರಾಪರ್ಟಿನ ವಿಸಿಟಿಂಗ್ ಏನಾದ್ರು ಮಾಡಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿಗೆ ಏನಾದ್ರು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಜೊತೆಗೆ ಇದುವರೆಗೂ ಯಾರೆಲ್ಲ ನಮ್ಮ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.